ರಾಜ್ಯದಲ್ಲಿ ವಿಪರೀತ ತೆರಿಗೆ ಶುಲ್ಕವನ್ನ ಹೆಚ್ಚು ಮಾಡತಕ್ಕಂತ ಒಂದು ಅಭಿಯಾನವನ್ನೇ ರಾಜ್ಯ ಸರ್ಕಾರ ತೆಗೆದುಕೊಂಡಿದೆ. ತೆರಿಗೆ ಹೆಚ್ಚಳದ ಅಭಿಯಾನವನ್ನೇ ಈ ಸರ್ಕಾರ ತೆಗೆದುಕೊಂಡಿದೆ ಅನ್ನುವಂತ ಒಂದು ವಾಕ್ಯವನ್ನ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಕರ್ನಾಟಕ ರಾಜ್ಯದಲ್ಲಿ ಒಂದು ವಸ್ತುವಿನ ಅಥವಾ ಒಂದು ಕ್ಷೇತ್ರದ ತೆರಿಗೆಯನ್ನ ಈ ಸರ್ಕಾರ ಹೆಚ್ಚು ಮಾಡಿಲ್ಲ. ಹಲವಾರು ಕ್ಷೇತ್ರಗಳ ತೆರಿಗೆ ಶುಲ್ಕವನ್ನ ಈ ಸರ್ಕಾರ ಹೆಚ್ಚು ಮಾಡಿದೆ. ಕರ್ನಾಟಕ ರಾಜ್ಯದ ಜನರ ಜೀವನವನ್ನೇ ಬಹಳ ಕಷ್ಟದಾಯಕವನ್ನಾಗಿ ಮಾಡಿದೆ ಈ ಸರ್ಕಾರ. ಆದ್ರಿಂದ ನಾಳೆ 20ನೇ ತಾರೀಕು ಗುರುವಾರ ರಾಜ್ಯಾದ್ಯಂತ ಈ ಒಂದು ತೆರಿಗೆ ಹೆಚ್ಚಳವನ್ನ ವಿರೋಧಿಸಿ ಡೀಸೆಲ್ ಮತ್ತು ಪೆಟ್ರೋಲ್ ₹3 ಪೆಟ್ರೋಲ್ಗೆ ₹3.5 ಡೀಸೆಲ್ಗೆ ಏನ್ ತೆರಿಗೆಯನ್ನ ಹೆಚ್ಚಳ ಮಾಡಿದರೆ ಇದನ್ನ ವಾಪಸ್ ಪಡಿಬೇಕು ಅನ್ನುವಂಥದ್ದನ್ನ ಆಗ್ರಹಿಸಿ ನಾಳೆ 2ನೇ ಹೋರಾಟವನ್ನು ನಾವು ಮಾಡ್ತಾ ಇದ್ದೇವೆ. ಮೊನ್ನೆ ದಿವಸ ಇಡೀ ರಾಜ್ಯಾದ್ಯಂತ ಎಲ್ಲಾ ಜಿಲ್ಲೆಗಳಲ್ಲಿ ಒಂದು ಬೃಹತ್ ಹೋರಾಟವನ್ನು ನಾವು ಮಾಡಿದ್ವಿ. ನಾಳೆ ರಾಜ್ಯದ 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಂದು ಸಾವಿರಾರು ಸಂಖ್ಯೆಯಲ್ಲಿ ಸೇರೋ ತರ ರಸ್ತೆ ತಡೆ ಆಂದೋಲನವನ್ನು ನಾವು ಮಾಡೋರಿದ್ದೇವೆ. ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಿಗೆ ನಾವು ಆಗ್ರಹ ಪಡಿಸ್ತೇವೆ, ರಾಜ್ಯದಲ್ಲಿ ಇಡೀ ಬದುಕನ್ನೇ ದುಸ್ತರವನ್ನಾಗಿ ಮಾಡಿರ್ತಕ್ಕಂಥ ಈ ಒಂದು ಜನವಿರೋಧಿ ಸರ್ಕಾರ, ರೈತ ವಿರೋಧಿ ಸರ್ಕಾರ, SC ST OBCಗಳ ವಿರೋಧಿ ಸರ್ಕಾರವಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸರ್ಕಾರ ಕೂಡಲೇ ಈ ಒಂದು ಡೀಸೆಲ್ ಮತ್ತು ಪೆಟ್ರೋಲ್ ದರವನ್ನ ಹಿಂಪಡಿಬೇಕು ಅನ್ನುವಂಥದ್ದನ್ನ ನಾವು ಆಗ್ರಹ ಪಡಿಸ್ತೇವೆ. ಈ ಡೀಸೆಲ್ ಮತ್ತು ಪೆಟ್ರೋಲ್ ದರವನ್ನು ಹೆಚ್ಚು ಮಾಡೋದಲ್ಲದೆ ಇನ್ಯಾವುದನ್ನ ಹೆಚ್ಚಿಗೆ ಮಾಡಿದೆ ಅಂತ ಹೇಳಿದ್ರೆ, ಆಸ್ತಿ ತೆರಿಗೆನ 20% ನಿಂದ 120% ವರೆಗೆ ಹೆಚ್ಚು ಮಾಡಿದ್ದಾರೆ. ಮೋಟಾರ್ ವೆಹಿಕಲ್ ತೆರಿಗೆನ 40% ನಿಂದ 80% ಹೆಚ್ಚು ಮಾಡಿದ್ದಾರೆ. ಅಬಕಾರಿ ತೆರಿಗೆ 20% ನಿಂದ 400% ವರೆಗೆ ಹೆಚ್ಚು ಮಾಡಿದ್ದಾರೆ. ಅಬಕಾರಿ ತೆರಿಗೆನ ಅಂದ್ರೆ ಮದ್ಯದ ತೆರಿಗೆ. ಪೆಟ್ರೋಲ್ ಡೀಸೆಲ್ದಂತೂ ಇದೆ. ಸೇವಾ ಶುಲ್ಕಗಳ ತೆರಿಗೆ, ಹೆಣ್ಣು ಮಕ್ಕಳಿಗೆ ಉಚಿತ ಅಂತ ಹೇಳ್ತಾ ಇದ್ರು. ಏನೇ ಉದಾಹರಣೆಗೆ ಬಸ್ ದರ, ಗಂಡು ಮಕ್ಕಳಿಗೆ ಶುಲ್ಕವನ್ನ ಹೆಚ್ಚು ಮಾಡಿದ್ರು, ಬಸ್ ದರವನ್ನ. ವಿದ್ಯುತ್ ದರವನ್ನ ಹೆಚ್ಚು ಮಾಡಿದ್ರು. ರೈತರಿಗೆ ಕೊಡ್ತಾ ಇರ್ತಕ್ಕಂಥ ಹಾಲಿನ ಪ್ರೋತ್ಸಾಹ ದರ ಅದನ್ನ ಕಡಿಮೆ ಮಾಡಿ ಪ್ರತಿ ಲೀಟರ್ಗೆ ₹7 ಹೆಚ್ಚು ಮಾಡಿದ್ರು. ಇದರಿಂದ ಹಾಲಿನ ದರ ಹೆಚ್ಚಾಯಿತು, ಮೊಸರಿನ ದರ ಹೆಚ್ಚಾಯಿತು, ಮಜ್ಜಿಗೆ ದರ ಹೆಚ್ಚಾಯಿತು, ತುಪ್ಪದ ದರ ಹೆಚ್ಚಾಯಿತು. ವಿದ್ಯುತ್ ದರ ಹೆಚ್ಚಾಗಿದ್ರಿಂದ ಕೈಗಾರಿಕೆಗಳು ಕೈಗಾರಿಕಾ ಉತ್ಪನ್ನ ಏನಿದೆ ಆ ಕೈಗಾರಿಕಾ ಉತ್ಪನ್ನಗಳ ಬೆಲೆ ಹೆಚ್ಚಾಯಿತು. ಹೀಗೆ ಈ ಸರ್ಕಾರ ಎಲ್ಲ ರೀತಿಯ ದರಗಳನ್ನ ಈ ಸರ್ಕಾರ ಹೆಚ್ಚು ಮಾಡಿದೆ. ಅಷ್ಟೇ ಅಲ್ಲದೆ ದಲಿತ ವಿದ್ಯಾರ್ಥಿಗಳಿಗೆ, ಏನು ಕಾರ್ಮಿಕ ವಿದ್ಯಾರ್ಥಿಗಳಿಗೆ, ದಲಿತ ವಿದ್ಯಾರ್ಥಿಗಳಿಗೆ ನಾವೇನು ಸಹಾಯಧನ ಮಾಡ್ತಾ ಇದ್ವಿ, ಸ್ಕಾಲರ್ಶಿಪ್ ಅನ್ನ ಕೊಡ್ತಾ ಇದ್ವಿ, ಅದನ್ನೆಲ್ಲವನ್ನು ಕೂಡ ಈ ಸರ್ಕಾರ ರದ್ದು ಮಾಡಿದೆ.